ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಎಲ್ ಕೆ ಕನ್ನಡ ಲಾಗ್ಸ್. ನೋಡ್ತಾ ಇರ್ಬೋದು, ಇವತ್ತಿನ ಡೇ ಬಂದುಬಿಟ್ಟು ನನ್ನ ಮಗಳ ಸ್ಕೂಲ್ ಅಡ್ಮಿಷನ್ ಲಾಗ್ ಆಗಿರುತ್ತೆ. ಈ ಲಾಗಲ್ಲಿ ನಾವಿವಾಗ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ಬಿಟ್ಟು ಇವಾಗ ಅಲ್ಲೇ ಇರೋವಂಥ ಒಂದು ಪಾರ್ಕ್ ಇತ್ತು. ಆ ಪಾರ್ಕಿಗೆ ನಾವಿಲ್ಲಿ ಬಂದಿದ್ವಿ. ಏನಪ್ಪ ಅಂತಂದರೆ ನನ್ನ ಮಗಳು ಕೂಡ ಆಟ ಆಡಬೇಕು ಅಂತೇಳ್ಬಿಟ್ಟು ಆಸೆ ಪಟ್ಲು ಪಾರ್ಕ್ನ ನೋಡಿ. ಸೊ ನಾವಿವಾಗ ಶೂಸ್ ಎಲ್ಲ ಬೇಕಾಗಿತ್ತು ಅವಳಿಗೆ, ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬಿಟ್ಟು ಹಂಗೆ ಶೂಸ್ ಎಲ್ಲ ತೊಗೊಂಡ್ಬಿಟ್ಟು ಪಾರ್ಕ್ ಕಡೆ ಹೋಗೋಣ ಅಂತೇಳ್ಬಿಟ್ಟು ಪಾರ್ಕ್ ಕಡೆ ಹತ್ರ ಬಂದಿದ್ವಿ. ಆಟ ಆಡ್ತಾ ಇದ್ಲು, ಎಲ್ಲ ಮಕ್ಕಳು ಕೂಡ ಬಂದಿದ್ದರು. ಸೊ ಮಧ್ಯಾಹ್ನ ಆಗಿತ್ತು, ಇಲ್ಲ ಬೇಡ ಬಿಸಿಲಿದೆ ಬಾ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ. ಇಲ್ಲ ಆಟ ಆಡಲಿ, ಸ್ವಲ್ಪ ಹೊತ್ತು ಆಟ ಆಡಿದಾದ್ಮೇಲೆ ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಅಲ್ಲೇ ಆಟ ಆಡೋದಕ್ಕೆ ಬಿಟ್ಟಿದ್ವಿ. ಯಶುನು ಕೂಡ ಇವತ್ತು ಅಡ್ಮಿಷನ್ ಮಾಡಿಸಿದ ನೆಕ್ಸ್ಟ್ ಡೇ ಅವಳು ಸ್ಕೂಲಿಗೆ ಕಳಿಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಪರವಾಗಿಲ್ಲ, ಇವಾಗ ಸ್ವಲ್ಪ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ, ಎಲ್ಲ ಮಕ್ಕಳ ಥರ ಆಟ ಮಾಡ್ತಾಳೇನೋ ಅಂತ ನಾನು ಅಂದ್ಕೊಂಡಿದ್ದೆ, ಅಳ್ತಾಳೇನೋ ಅಂತ. ಬಟ್ ನಾನು ಲಕ್ಕಿ, ನನ್ನ ಮಗಳನ್ನ ಸುಮ್ಮನೆ ಹೋಗ್ತಾ ಇದ್ದಾಳೆ ಸ್ಕೂಲಿಗೆ. ಅವಳು ಹೆಂಗೋ ಒಂಥರ ಮ್ಯಾನೇಜ್ ಮಾಡೋಣ ಅಂತೇಳ್ಬಿಟ್ಟು ಡೈಲಿ ನಾನು ಇವಾಗ ಮೊಬೈಲ್ ಕೂಡ ಅವಾಯ್ಡ್ ಮಾಡ್ತಾ ಇದ್ದಾಳೆ ಸ್ವಲ್ಪ ಸ್ವಲ್ಪ. ಪರವಾಗಿಲ್ಲ, ಏನೋ ಒಂಥರ ಸ್ಕೂಲಿಗೆ ಹೋಗ್ತಾ ಇರೋ ಒಂದು ಖುಷಿನೇ ಬೇರೆ ಅಂತ ಅನಿಸುತ್ತೆ. ಬಟ್ ಆದರೆ ಬಿಟ್ಟಿರೋದು ಅಷ್ಟೇ ಕಷ್ಟ ಅಂತ ಕೂಡ ಅನಿಸುತ್ತೆ. ಆ ಥರ ಆಗ್ತಾಯಿದೆ ಇವಾಗ. ಬೆಳಗ್ಗೆ ಬೇಗನೆ ಬೇಗ ಎದ್ದುಬಿಟ್ಟು ಹೋಗ್ತಾಳೆ ಚಳೀಲಿ ಅಂತ ಅನಿಸುತ್ತೆ. ಆದರೂ ಏನೇನು ಮಾಡೋಕ್ಕಾಗಲ್ಲ. ಇವಾಗಿನ ಏಜು ಅವಳು ಇವಾಗ ಹೋಗ್ತಾ ಇದ್ರೇ ಮುಂದಕ್ಕೆ ಅವಳು ಸ್ವಲ್ಪ ಹಂಗೇ ಸ್ವಲ್ಪ ಎಲ್ಲ ಹುಷಾರಾಗಿ ಅವಳು ಎಲ್ಲ ಕಲಿತಾಳೆ ಅನ್ನೋ ಒಂದು ನಂಬಿಕೆ ಇದೆ. ಏನಪ್ಪ ಅಂತಂದರೆ ಇವಾಗಿನ ಚಿಕ್ಕ ಮಕ್ಕಳಿದ್ದಾಗಲೇ ನಾವು ಸ್ಕೂಲಿಗೆ ಹಾಕಬೇಕು, ಆವಾಗಲೇ ಅವರು ಸ್ವಲ್ಪ ಜಾಣರಾಗೋದು ಅನ್ನೋ ಒಂದು ಕಾರಣಕ್ಕೆ ಹಾಕಿದ್ದು. ಇವಾಗ ನನ್ನ ಮಗಳನ್ನ ಕೂಡ ನಾವು ಇವಾಗ ನೆಕ್ಸ್ಟ್ ಡೇ ನನ್ನ ಮಗಳು ಕೂಡ ಸ್ಕೂಲಿಗೆ ಬಿಟ್ಟಿದ್ವಿ. ಅಲ್ಲಿ ಒಂದು ಮಗು ಅಳ್ತಾ ಇತ್ತು, ನನಗೆ ತೋರಿಸ್ತಾ ಇದ್ಲು, ನಾನು ಕೂಡ ಅಲ್ಲೇ ಇದ್ದೆ. ಅವ್ರ ಮ್ಯಾಮು ಇಲ್ಲ ಹೋಗಮ್ಮ ನೀನು ಅಂತೇಳ್ಬಿಟ್ಟು ಕಳಿಸಿದ್ರು. ಸ್ವಲ್ಪ ಹೊತ್ತಿದ್ಬಿಟ್ಟು ಇವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತೇಳ್ಬಿಟ್ಟು ಇವಳು ಯಾರ್ದು ಆ ಮಗು ಅಳ್ತಾ ಇದೆ ನೋಡು ಅಂತೇಳ್ಬಿಟ್ಟು ನನಗೆ ತೋರಿಸ್ತಾ ಇದ್ಲು. ಇದು ಬಂದುಬಿಟ್ಟು ಇವಾಗ ಥರ್ಡ್ ಡೇ ಇವಳಿಗೆ ಯೂನಿಫಾರ್ಮ್ ಎಲ್ಲ ಕೊಟ್ಟಿದ್ದರು. ಸೊ ರೆಡಿ ಮಾಡಿ ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡು ಅವಳನ್ನು ಸ್ಕೂಲಿಗೆ ಕಳಿಸಿದ್ದಾಯಿತು. ಹಾಗೆಯೇ ಲಂಚ್ ಬ್ಯಾಗ್ ಎಲ್ಲ ಇನ್ನೂ ಲಂಚ್ ಬ್ಯಾಗ್ ಇನ್ನೂ ಕೊಟ್ಟಿಲ್ಲ, ಲಂಚ್ ಬ್ಯಾಗ್ ಇನ್ನೂ ಕೊಡ್ತಾರಂತೆ. ಸೊ ಸ್ಕೂಲಲ್ಲಿ ಯೂನಿಫಾರ್ಮು ಹಂಗೆ ಬ್ಯಾಗ್ ಎಲ್ಲ ಕೊಟ್ಟಿದ್ದರು. ಅವಳನ್ನು ಕೂಡ ರೆಡಿ ಮಾಡಿಬಿಟ್ಟು ಅವಳಿಗೇನೋ ಒಂಥರ ಖುಷಿ ಆಗ್ತಾಯಿತ್ತು, ಏನಾಗ್ತಾಯಿತ್ತು ಗೊತ್ತಿಲ್ಲ, ಒಂಥರ ಇದ್ಲು ನಿದ್ದೆಗಣ್ಣಲ್ಲಿ. ಬೆಳಗ್ಗೆನೇ 7:30 ಹಂಗಾಗಿತ್ತು ಅವಳನ್ನ ರೆಡಿ ಮಾಡಿದಾಗ. 8:30 ಅವಳು ಸ್ಕೂಲಲ್ಲಿ ಇರಬೇಕು. ಸೊ ಹಂಗಾಗಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಅವಳನ್ನ ಕೂಡ ರೆಡಿ ಮಾಡಿದ್ದಾಯಿತು ಫ್ರೆಂಡ್ಸ್. ಅವ್ರ ಪಪ್ಪ ಕರ್ಕೊಂಡು ಹೋಗ್ತಾಯಿದ್ರು, ಬರಬೇಕಾದ್ರೆ ಅವಳು ವ್ಯಾನಲ್ಲಿ ಬರ್ತಾಳೆ, ಹೋಗ್ಬೇಕಾದ್ರೆ ಅವ್ರ ಪಪ್ಪನ್ನೇ ಕರ್ಕೊಂಡು ಹೋಗ್ತಾಯಿದ್ರು. ಹಂಗೇ ಈಗ ಹೆಂಗೆ ಸಪೋರ್ಟ್ ಮಾಡ್ತಿದ್ರು ಅದೇ ಥರನೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್.